ಹೈಕೋರ್ಟ್‌ಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನ್ ಕಾರಣ ಅಂತಂದ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಬ್ಬ ಕಾಮುಕ ಶಿಕ್ಷಕ ಅವನು, ಚಿತ್ರಕಲಾ ಶಿಕ್ಷಕ ಅಂತ. ಅವನು ಹೆಣ್ಣುಮಕ್ಕಳ ಮೇಲೆ ಮಾಡಿರುವಂತ ಲೈಂಗಿಕ ದೌರ್ಜನ್ಯ, ಮಕ್ಕಳು ಬಟ್ಟೆ ಬದಲಾಯಿಸ್ಕೊಳ್ಳೋವಾಗ, ಅವರು ಬಾತ್ರೂಮಲ್ಲಿ ಸ್ನಾನ ಮಾಡೋವಾಗ 5,000ಕ್ಕೂ ಹೆಚ್ಚು ವಿಡಿಯೋಗಳನ್ನ ಚಿತ್ರೀಕರಣ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಹಾಗೂ ಅವನ ಬಳಿ 5 ಮೊಬೈಲ್ ಫೋನನ್ನ ಸೀಸ್ ಮಾಡ್ಕೊಂಡಿದ್ದಾರೆ ಪೊಲೀಸವರು. ಅವನು ಆ ಕೇಸನ್ನ ನನ್ನ ಮೇಲೆ ಆಗಿರುವಂತ FIR ಅನ್ನ ರದ್ದು ಮಾಡಿ ಅಂತ ಹೈಕೋರ್ಟ್‌ಗೆ ಒಂದು ಮನವಿಯನ್ನ ಮಾಡಿರ್ತಾನೆ. ಅವನ ಮನವಿಯನ್ನ ತಿರಸ್ಕಾರ ಮಾಡಿರ್ತಾರೆ. ಅದಕ್ಕೆ ನಾನು ಮೊದಲನೇದಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಈ ರೀತಿ ಪ್ರಕರಣಗಳು ಹಲವು ನಾವು ಸುಮಾರು ಕೇಳ್ಪಡ್ತಾನೆ ಇದ್ರೂ ಸಹ ಯಾಕೆ ಅದನ್ನ ಇನ್ನೂ ಕೂಡ ಬದಲಾವಣೆ ಮಾಡೋದಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ ಅಂತಂದ್ರೆ, ಅವ್ರಿಗೆ ಶಿಕ್ಷೆ ವಿಳಂಬವಾಗ್ತಾ ಇರುವ ಕಾರಣ. ಅವನಿಗೆ ಫೋಕ್ಸೋ ಆಕ್ಟ್ ಅಲ್ಲಿ ಕೇಸ್ ಆಗಿದ್ರು ಸಹ ಅವನಿಗೆ ಯಾವುದೇ ರೀತಿ ಶಿಕ್ಷೆ ಆಗೋದಿಲ್ಲ. 3 ತಿಂಗಳೊಳಗಡೆ ಅವನಿಗೆ ಬೇಲ್ ಸಿಗತ್ತೆ ಮತ್ತೆ ಅವನು ಅದೇ ಅಟ್ಟಹಾಸ ಮಾಡ್ತಾನೆ. ದಯವಿಟ್ಟು ಈ ರೀತಿ ಮಕ್ಕಳ ಮೇಲೆ ದೌರ್ಜನ್ಯ ಮಾಡೋರ ಮೇಲೆ ವಿರುದ್ಧ ಕೇಸು ದಾಖಲೆ ಮಾಡ್ಕೊಂಡು ಇಂಥ ಕೇಸುಗಳು ಹಾಕೋಬಾರ್ದು. ಅವ್ರನ್ನ ಗಲ್ಲು ಶಿಕ್ಷೆಗೆ ಏರಿಸ್ಬೇಕು. ಅವನು ಸಣ್ಣ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿರೋರ್ನ ನೀವು ಗಲ್ಲು ಶಿಕ್ಷೆನೇ ಮಾಡಬೇಕು ಸ್ವಾಮಿ. ದಯವಿಟ್ಟು ಹಲವು ಪ್ರಕರಣಗಳು ನಾವು ಕೇಳ್ಪಡ್ತಾನೆ ಇದ್ದೀವಿ. ಹೆಣ್ಣುಮಕ್ಕಳನ್ನ ಸ್ವಾತಂತ್ರ್ಯ ಬಂದು ದಶಕಗಳೇ ಕಳೆದಿದ್ರು. ಹೆಣ್ಣುಮಕ್ಕಳನ್ನು ನೋಡೋ ನೋಟ, ಅವರ ನೋಡುವ ದೃಷ್ಟಿಕೋನ, ಅವ್ರ ಬಗ್ಗೆ ಮಾತಾಡುವ ರೀತಿ ಇನ್ನೂ ಕೂಡ ಬದಲಾವಣೆ ಆಗಲೇ ಇಲ್ಲ. ಹೆಣ್ಣು ಮಕ್ಕಳಿಗೆ ನಮ್ಮ ಇಂಡಿಯಾಕ್ಕೆ ಸ್ವಾತಂತ್ರ್ಯ ಬಂದರೂ ಸಹ ಹೆಣ್ಣು ಮಕ್ಕಳಿಗೆ ಇದುವರೆಗೂ ಸ್ವಾತಂತ್ರ್ಯ ಬರಲೇ ಇಲ್ಲ ಅಂತ ಹೇಳ್ತೀನಿ. ಯಾಕೆಂದರೆ ಪ್ರತಿಯೊಂದು ಗಂಡು ಅದೇ ರೀತಿ, ಅದೇ ಅಕ್ಕ, ತಂಗಿ, ಅಮ್ಮ, ಹೆಂಡತಿ ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿರೋನೆ. ಬೇರೆಯವರ ಮನೆ ಹೆಣ್ಣು ಮಕ್ಕಳನ್ನು ನೋಡುವಾಗ ಮಾತ್ರ ಈ ರೀತಿ ಕೆಲ ಕಾಮುಕರಿಗೆ ಬುದ್ಧಿ ಬರುವಂಥ ರೀತಿಯಲ್ಲಿ ಶಿಕ್ಷೆ ಆಗಲೇಬೇಕು. ಅವನ್ನ ದಯವಿಟ್ಟು ಗಲ್ಲಿಗೆ ಹಾಕಬೇಕು. ಹಲವಾರು ನೋಡಿ, ಇವತ್ತು ವಸತಿ ಶಾಲೆಗೆ ಹಾಕಿರುವಂಥವ್ರು ಬಡವರ ಮಕ್ಕಳನ್ನೇ ವಸತಿ ಶಾಲೆಗೆ ಹಾಕ್ತಾರೆ. ಅಂಥ ವಸತಿ ಶಾಲೆಯಲ್ಲಿ ಅವನ್ನೇ ಮಕ್ಕಳಿಗೆ ರಕ್ಷಣೆ ಕೊಡಬೇಕಾಗಿರುವಂಥವನು ಆ ಮಕ್ಕಳನ್ನು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾನೆ, ಲೈಂಗಿಕ ಕಿರುಕುಳ ಕೊಡ್ತಿದ್ದಾನೆ. ಬೇಲಿನೇ ಎದ್ದು ಹೊಲನ ಮೇದಂತ ಕಥೆ ಆಯಿತು. ಈ ರೀತಿ ಸುಮಾರು, ಯಾಕೆಂದ್ರೆ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇರೋ ದೌರ್ಜನ್ಯ ಹೆಣ್ಣು ಮಕ್ಕಳು ಹೊರಗಡೆ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನನ್ನ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಾರೆ, ನನ್ನ ತಂದೆ ತಾಯಿಗೆ ಅವಮಾನ ಆಗುತ್ತೆ, ನನ್ನ ಕುಟುಂಬಕ್ಕೆ ಅವಮಾನ ಆಗುತ್ತೆ ಅಂತ ಅವರು ಪ್ರತಿದಿನ ಒಂದೊಂದು ಹೆಜ್ಜೆನು ಭಯದಿಂದನೇ ಇಡುವಂಥ ಸಂಗತಿ. ನಾನು ಕೂಡ ಮಹಿಳೆಯಾಗಿ ಹಲವು ಮಕ್ಕಳ ನೋವನ್ನು ಕೇಳಿದ್ದೀನಿ. ಹಂಗಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಆ ಮಕ್ಕಳಿಗೆ ಫ್ರೀಡಮ್ ಕೊಡಿ. ಓದ್ಕೊಳಕ್ ಬಂದಿದ್ದಾರೆ, ಅವ್ರಿಗೆ ಓದ್ಕೊಳಕ್ ಬಿಡಿ. ಅವ್ರ ಜೀವನ ಏನು ಅಂತ ಗೊತ್ತಾಗ್ಲಿ. ಈಗ ತಾನೇ ಹೆಜ್ಜೆ ಇಡ್ತಿದ್ದಾರೆ, ಈಗ ತಾನೇ ಜೀವನ ಏನು ಅಂತ ಗೊತ್ತಾಗ್ತಿದೆ. ಈಗಲೇ ಅವ್ರಿಗೆ ಭಯ ಇಡಿಸ್ಬೇಡಿ. ಲೈಂಗಿಕ ದೌರ್ಜನ್ಯ ನಿಜಕ್ಕೂ ಭಯಾನಕರವಾದ ವಿಚಾರ. ಅದು ಅದರ ಬಗ್ಗೆ ವಿವರಿಸ್ಬೇಕಾದ್ರೆ ಅನುಭವಿಸಿರುವಂಥವ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು. ಪೋಕ್ಸೋ ಕೇಸಿನ ಬಗ್ಗೆ ಹಲವು ನಾವು ಹೋಗಿ ಅವ್ರಿಗೆ ಅವೇರ್ನೆಸ್ ಕೊಡ್ತೀವಿ. ಅವೇರ್ನೆಸ್ ಕೊಟ್ಟರು ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ಅವ್ರಿಗೆ ಶಿಕ್ಷೆ ಆಗ್ತಿಲ್ವಲ್ಲ. ಶಿಕ್ಷೆ ಆಗಲೇಬೇಕು. ಬೇಲ್ ಕೊಟ್ಬಿಡ್ತಾರೆ, ದುಡ್ಡು ಖರ್ಚಾಗತ್ತೆ ಅಷ್ಟೇ. ಬಡವನಿಗೆ ಮಾತ್ರ ದುಡ್ಡು ಒದಗಿಸಿ ಬೇಲ್ ತಗೊಳ್ಳೋದು ಕಷ್ಟ ಆಗತ್ತೆ. ಅವನು ಆರ್ಥಿಕವಾಗಿ ಸುಧಾರಣೆಯಲ್ಲಿ ಇರೋವನಿಗೆ ಬೇಲ್ ತಗೊಳ್ಳೋದು ಕಷ್ಟನೇ ಇಲ್ಲ. ಅವ್ನಿಗೆ ಜೈಲಿಗೆ ಹೋಗಿರೋದು ಕಷ್ಟನೇ ಇಲ್ಲ. ಈ ಊರು ಬಿಟ್ಟು ಬೇರೆ ಊರಲ್ಲಿ ಹೋಗಿ ವಾಸ ಇರ್ತಾನೆ. ಅಂಥವನಿಗೆ ದಯವಿಟ್ಟು ಗಲ್ಲು ಶಿಕ್ಷೆ ಆಗಲೇಬೇಕು. ಹೆಣ್ಣು ಮಕ್ಕಳನ್ನು ಮುಟ್ಟುವ ರೀತಿ, ನೋಡುವ ಕೋನ ಬದಲಾವಣೆ ಆಗಲೇಬೇಕು. ನಮ್ಮ ದೇಶದಲ್ಲಿ ಮಕ್ಕಳನ್ನು ದೇವರಿಗೆ ಹೋಲಿಸ್ತಾ ಇದ್ದೀವಿ. ಯಾಕೆಂದರೆ ಅವರು ಮುಗ್ಧರು, ಅವರಲ್ಲಿ ಕಪಟಿತನ ಇರುವುದಿಲ್ಲ. ಅವ್ರಿಗೆ ಕೆಟ್ಟದು ಒಳ್ಳೆದು ಕೆಟ್ಟದು ಎರಡಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳಿಗೆ ಹೋಲಿಸ್ತಾ ಇದ್ದೀವಿ. ಇವತ್ತು ಎಷ್ಟೋ ಜನ ತಂದೆ ತಾಯಿಗಳು 16-17 ವಯಸ್ಸಿಗೆ ಮದುವೆ ಮಾಡ್ತಿದ್ರು. ಅದನ್ನು ತಡೆಯುವಂಥ ಕೆಲಸ ಬಂದ್ಬಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಮಾಡ್ತಾನೆ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೂಡ ಅಲ್ಲೆಲ್ಲ ಹೋಗಿ ತಡೆಗಟ್ತಾನೆ ಇದ್ದಾರೆ. ಸಾವಿರಾರು ಕೇಸುಗಳು ದಾಖಲೆ ಆಗ್ತಾ ಇದ್ರು. ಶಿಕ್ಷೆ ಯಾರಿಗೂ ಆಗ್ತಾ ಇಲ್ಲ. ಶಿಕ್ಷೆ ಆಗಲೇಬೇಕು. ಈಗ ನಾವು ವರದಿಯನ್ನ ತಗೋಬೇಕಾದ್ರೆ 100 ಕೇಸು ರಿಜಿಸ್ಟರ್ ಆದ್ರೆ 1-2 ಕೇಸು ಮಾತ್ರ ಕೋರ್ಟಿಗೆ ಹೋಗುತ್ತೆ ಅಥವಾ ಶಿಕ್ಷೆ ಆಗ್ತಾ ಇದೆ. ಶಿಕ್ಷೆ ಅಂತಂದ್ರೆ ಶಿಕ್ಷೆ ಯಾರಿಗೂ ಆಗಿರೋದು ಇದುವರೆಗೂ ಕಂಡು ಬಂದಿಲ್ಲ ನಮಗೆ ಮೇಲ್ನೋಟಕ್ಕೆ. ಆದ್ರೆ ಶಿಕ್ಷೆ ಆಗಿರೋದು ಬಹಿರಂಗವಾಗಿ ಯಾವ ರೀತಿ ಮಕ್ಕಳನ್ನ ಮುಟ್ಟಿರೋ ವಿಚಾರ ಬಂದ್ಬಿಟ್ಟು ಬಹಿರಂಗವಾಗಿ ಆಗುತ್ತೋ, ಶಿಕ್ಷೆಗಳು ಕೂಡ ಬಹಿರಂಗ ಆಗಬೇಕು. ಶಿಕ್ಷೆಗಳ ಬಗ್ಗೆ ಜನರಿಗೆ ಬಂದ್ಬಿಟ್ಟು ಅರಿವಾಗಬೇಕು. ದಯವಿಟ್ಟು ಮಕ್ಕಳನ್ನ ರಕ್ಷಿಸಿ, ಆ ಮಕ್ಕಳಿಗೆ ನೀವು ಬದುಕುವಂತ ಒಂದು ಸ್ವಾತಂತ್ರ್ಯವನ್ನು ಕೊಡಿ. ಯಾವ ರೀತಿ ನಮ್ಮ ಅಂಬೇಡ್ಕರ್ ಅವರು ವೋಟ್ ಹಾಕುವಂತ ಸ್ವಾತಂತ್ರ್ಯ ಕೊಟ್ಟರೋ ಹೆಣ್ಣು ಮಕ್ಕಳಿಗೆ, ನೀವು ಈ ಸಮಾಜದಲ್ಲಿ ಈಗಿನ ಜನರು
ಜನರು ಅವ್ರಿಗೆ ಬದುಕುವಂಥ ಸ್ವಾತಂತ್ರ್ಯ ಕೊಡಿ. ದಯವಿಟ್ಟು ಆ ಮಕ್ಕಳನ್ನು ರಕ್ಷಿಸಿ. ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ಈ ರೀತಿ ನಾನಾ ರೀತಿ ಹೆಣ್ಣು ಮಕ್ಕಳನ್ನು ಚಿತ್ರೀಕರಣ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಬಿಡುವಂಥವ್ರನ್ನ ಕೂಡ ನೀವು ದಯವಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ.